ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಸಬ್ಸ್ಕ್ರೈಬರ್ನ ಅತಿ ಬೇಗ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರ ಬೇಗ ನಾವು ಸಬ್ಸ್ಕ್ರೈಬರ್ನ ಬೇಗ 1000 ಸಬ್ಸ್ಕ್ರೈಬರ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹೊಸ್ದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಈಗ 1000 ಸಬ್ಸ್ಕ್ರೈಬರು ಹೇಗೆ ಬೇಗ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಾವು ಹೇಗೆ ಮಾಡಿಕೊಂಡು ಸಬ್ಸ್ಕ್ರೈಬರ್ನ ಅಂತ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಸಬ್ಸ್ಕ್ರೈಬರ್ ಮಾಡ್ಕೋಬೇಕು ಅಂದರೆ ಬೇಗ ನಾವು ಶಾರ್ಟ್ಸ್ ವೀಡಿಯೋ ಒಂದು ದಿನಕ್ಕೆ ಒಂದು 3-4 ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡಿರಿ. ಇವಾಗ ನೀವು ಒಂದು ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡಿರ್ತೀರ ಅಂದ್ಕೊಳ್ರಿ. ಒಂದು ಶಾರ್ಟ್ಸ್ ವೀಡಿಯೋಗೆ ನಿಮಗೆ ವ್ಯೂಸ್ ಬರೋದಿಲ್ಲ. ಅರ್ಧ ಗಂಟೆ ಬಿಡಿ, ಅರ್ಧ ಗಂಟೆ ಬಿಟ್ಟು ಮತ್ತೆ ಇನ್ನೊಂದು ವೀಡಿಯೋ ಶಾರ್ಟ್ಸ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿರಿ. ಆವಾಗ ಅದು ಬರಲಿಲ್ವಾ, ಇನ್ನೂ ಒಂದು ಮಾಡಿರಿ. ಪದೇ ಪದೇ ನೀವು ಡೈಲಿ ಒಂದು ದಿನಕ್ಕೆ 3-4 ಶಾರ್ಟ್ಸ್ ವೀಡಿಯೋ ಇಲ್ಲ 2-3 ಶಾರ್ಟ್ಸ್ ವೀಡಿಯೋ ಹಾಕಿದ್ರೆ ಖಂಡಿತ ಸಬ್ಸ್ಕ್ರೈಬರ್ ಬರ್ತಾರೆ. ನಿಮಗೆ ಶಾರ್ಟ್ಸ್ ವೀಡಿಯೋದಿಂದನೇ ಸಬ್ಸ್ಕ್ರೈಬರ್ ಬರೋದು, ಶಾರ್ಟ್ಸ್ ವೀಡಿಯೋದಿಂದ. ಅದೊಂದಾಯ್ತಾ. ಈಗ ಲಾಂಗ್ ವೀಡಿಯೋ ಹಾಕ್ತೀರಾ. ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನೀವು ಯಾವ ಟೈಮ್ಗೆ ಅಪ್ಲೋಡ್ ಮಾಡ್ತೀರಾ ಅದನ್ನು ಫಸ್ಟು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಅಪ್ಲೋಡ್ ಮಾಡ್ತೀರಾ, ಇಲ್ಲ ಸಾಯಂಕಾಲ ಅಪ್ಲೋಡ್ ಮಾಡ್ತೀರಾ, ಇಲ್ಲ ಮಧ್ಯಾಹ್ನ ಅಪ್ಲೋಡ್ ಮಾಡ್ತೀರಾ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಇವಾಗ ಮಧ್ಯಾಹ್ನ ಏನಾದರೂ ಒಂದು ವೀಡಿಯೋ ಅಪ್ಲೋಡ್ ಮಾಡಿರಿ. ಅಪ್ಲೋಡ್ ಮಾಡಿದಾಗ ಅದೇನಾದರೂ ಸಬ್ಸ್ಕ್ರೈಬರ್ ಬಂದ್ರಾ, ಆ ವಿಡಿಯೋ ಓಡ್ತಾ ಇದೆಯಾ, ಓಡಿದ್ರೆ ಅಂದರೆ ಸ್ವಲ್ಪ ರನ್ ಆಗಬೇಕು. ಸುಮ್ಮನೆ ಸಬ್ಸ್ಕ್ರೈಬರ್ ಬರೋದಿಲ್ಲ. ವಿಡಿಯೋ ರನ್ ಆದ್ರೇ ನಮಗೆ ಸಬ್ಸ್ಕ್ರೈಬರ್ ಬರೋದು. ಆವಾಗ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನೀವು ಯಾವ ಟೈಮ್ಗೆ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ, ನಮಗೆ ವ್ಯೂಸ್ ಜಾಸ್ತಿ ಆಗುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಳಿ ಫಸ್ಟು. ಅದನ್ನು ಚೆಕ್ ಮಾಡ್ಕೊ ಅದೇ ಟೈಮ್ಗೆ ನೀವು ಅಪ್ಲೋಡ್ ಮಾಡಿರಿ. ಖಂಡಿತ ಸಬ್ಸ್ಕ್ರೈಬರ್ ಬರ್ತಾರೆ, ಖಂಡಿತ ಸಬ್ಸ್ಕ್ರೈಬರ್ ಬರ್ತಾರೆ. ಯಾವುದರ ಒಂದು ಕಂಟೆಂಟ್ ಇರಲಿ, ಯಾವುದರ ಒಂದು ವಿಷಯ ಇರಲಿ ಆ ವಿಡಿಯೋ ಬಗ್ಗೆ, ಆ ಥರ ಇದ್ದರೆ ನೆಕ್ಸ್ಟು ಮಾಡಿಬಿಡ್ತಾರೆ, ಸಬ್ಸ್ಕ್ರೈಬರ್ ಮಾಡಿಬಿಡ್ತಾರೆ. ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋ ನೋಡ್ತಾರೆ ನಿಮ್ಮದು. ಮತ್ತೆ ಇನ್ನೂ ಯಾವುದ್ರ ಬಗ್ಗೆ ನೀವು ಹೇಳ್ಬೋದು, ಜನ ಅದನ್ನು ಚೆಕ್ ಮಾಡ್ತಾರೆ. ಅಕಸ್ಮಾತ್ ಏನಾದರೂ ಇವತ್ತೇನೋ ಸಬ್ಸ್ಕ್ರೈಬರ್ಗೋಸ್ಕರ ನಾವು ಒಂದು ಒಳ್ಳೆ ವೀಡಿಯೋ ಹಾಕ್ಬಿಡ್ತೀವಿ ಅಂದ್ಕೊಳ್ರಿ, ಮಾಡಿಬಿಡ್ತಾರೆ ಜನ. ನೆಕ್ಸ್ಟು ವೀಡಿಯೋಗೆ ಏನು ಮಾಡ್ತಾರೆ, ನೆಕ್ಸ್ಟ್ ವೀಡಿಯೋ ಏನು ಮಾಡ್ತೀನಿ, ವೀಡಿಯೋ ಚೆನ್ನಾಗಿರೋದಿಲ್ಲ, ಅವಾಗೇನು ಮಾಡ್ತಾರೆ, ಜನ ಮಾಡ್ತಾರೆ, ಜನ ಹತ್ರಲ್ಲೂ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋನ ಅಪ್ಲೋಡ್ ಮಾಡಿರಿ. ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ, ಫಸ್ಟು ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಳ್ಳಿ. ಜನಕ್ಕೆ ಇಷ್ಟ ಆಗಬೇಕು. ನಿಮ್ಮ ವೀಡಿಯೋದಿಂದ ಜನರು ಅದರಿಂದ ಏನಾದರೂ ಕಲಿಬೇಕು. ಇವಾಗ ನಾವೇನಾದ್ರು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಅಂದರೆ ನಾವು ವೀಡಿಯೋ ಯಾವ್ದಾರು ಒಂದು ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡ್ತೀವಿ ಅಂದರೆ ಜನಕ್ಕೆ ಅದರಿಂದ ಯೂಸ್ ಆಗಬೇಕು ಅಂಥ ವೀಡಿಯೋ ಅಪ್ಲೋಡ್ ಮಾಡಿರಿ. ಅಂಥ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಖಂಡಿತ ಸಬ್ಸ್ಕ್ರೈಬರ್ ಬರ್ತಾರೆ. ಅವ್ರಿಗೆ ನೆಕ್ಸ್ಟು ಯಾವ ವೀಡಿಯೋ ಬರ್ಬೋದು ಅಂತ ಖಂಡಿತ ಅವಾಗ ಜನ ಸಬ್ಸ್ಕ್ರೈಬರ್ ಮಾಡಿಕೊಂಡು ಕಾಯ್ತಾ ಇರ್ತಾರೆ ನಮ್ಮ ವೀಡಿಯೋ ಮತ್ತೆ ಯಾವ ಥರ ಯಾವ್ದ್ರ ಬಗ್ಗೆ ನೀವು ವೀಡಿಯೋ ಮಾಡ್ತೀರಾ ಅಂದ್ಕೊಂಡು. ಆಮೇಲೆ ಇನ್ನೊಂದೇನು ಗೊತ್ತಾ, ಒಂದನ್ನೇ ನೀವು ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಹೋಗ್ಬೇಡ್ರಿ, ವೀಡಿಯೋಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು 3-4 ಕಂಟೆಂಟ್ ಇಟ್ಕೊಳ್ರಿ. 3-4 ಕಂಟೆಂಟ್ ಮಿಕ್ಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಒಂದೇ ಕಂಟೆಂಟ್ ಇಟ್ಕೊಂಡು ನೀವು ವೀಡಿಯೋ ಮಾಡೋಕ್ಕೆ ಹೋಗ್ಬೇಡ್ರಿ. ಇವಾಗ ಒಂದು ಕಂಟೆಂಟ್ ಮಾಡ್ತೀರಾ ಅಂದ್ಕೊಳ್ರಿ, ನಿಮಗೆ ವ್ಯೂಸ್ ಬರಲಿಲ್ಲ, ನೀವು ವ್ಯೂಸ್ ಬರಲಿಲ್ಲ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಬೇರೆ ಕಂಟೆಂಟ್ ಹುಡುಕಿ ಆ ಥರನೂ ಮಾಡ್ಬೋದು. ಇವಾಗ ಕುಕ್ಕಿಂಗ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ರಿ, ಕುಕ್ಕಿಂಗೇ ಮಾಡ್ತಾಯಿದ್ದೀವಲ್ಲ, ಕುಕ್ಕಿಂಗೇ ಹಾಕ್ಬೇಕಾ, ಅವಾಗ ನಮಗೆ ವ್ಯೂ ಬರ್ತಾ ಇಲ್ಲ, ಆಮೇಲೆ ನಮಗೆ ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ, ಏನು ಮಾಡೋದು ಅಂತ ಬೇಜಾರಾಗ್ಬಿಟ್ರೆ ಬೇರೆ ಕಂಟೆಂಟ್ ಹುಡುಕಿ. ಬೇರೆ ಕಂಟೆಂಟಲ್ಲಿ ಒಂದು 2-3 ವೀಡಿಯೋ ಒಂದು 3 ವೀಡಿಯೋ ಬೇರೆ ವೀಡಿಯೋಸ್ ಹಾಕ್ರಿ. ಅದು ಜನಕ್ಕೆ ಯಾವ್ದು ಇಷ್ಟ ಆಗುತ್ತೆ 3 ವೀಡಿಯೋನ ಚೆಕ್ ಮಾಡಿ ನಿಮಗೆ ಯಾವ ವೀಡಿಯೋಗೆ ಜಾಸ್ತಿ ಜನ ಇಷ್ಟಪಡ್ತಾವ್ರೆ ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ಕೊಂಡೋಗಿ. ನೀವು ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ಕೊಂಡ್ರೆ ಖಂಡಿತ ಸಬ್ಸ್ಕ್ರೈಬರ್ ಖಂಡಿತ ಬರ್ತಾರೆ. ಒಂದು ದಿನಕ್ಕೆ ಆದಷ್ಟು ಒಂದು ಸರಿನಾದ್ರೂ ಲೈವ್ ಮಾಡಿ ಖಂಡಿತ ಸಬ್ಸ್ಕ್ರೈಬರ್ ಬರ್ತಾರೆ. ಆದಷ್ಟು ಫೇಸ್ ಲೈವ್ ಮಾಡಿ. ನಿಮಗೆ ಫೇಸ್ ತೋರಿಸಿದ್ರೇ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗೋದು. ಒಬ್ಬೊಬ್ಬರು ಮನೆ ಒಪ್ಪೋದಿಲ್ಲ ಫೇಸ್ ಎಲ್ಲ ತೋರಿಸೋದಕ್ಕೆ. ಸೈಲೆಂಟ್ ಲೈವ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ತುಂಬ ಮಾನಿಟೈಸನ್ ನೀವು ಅಪ್ಲೋಡ್ ಮಾಡ್ತಿರಲ್ಲ, ಮಾನಿಟೈಸನ್ಗೆ ಅಪ್ಲೈ ಮಾಡ್ತಿರಲ್ಲ, ಆಗ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ.
ದಯವಿಟ್ಟು ಆ ಥರ ಎಲ್ಲ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ಸೈಲೆಂಟ್ ಲೈವ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆದಷ್ಟು ಫೇಸ್ ಲೈವ್ ಮಾಡಿದ್ರೆ ಖಂಡಿತ ಸಬ್ಸ್ಕ್ರೈಬರ್ ಜಾಸ್ತಿ ಜನ ಬರ್ತಾರೆ. ಆಮೇಲೆ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ, ಅವ್ರ ಜೊತೆ ಸಬ್ಸ್ಕ್ರೈಬರ್ ಇವಾಗ ನಿಮ್ಮ ಲೈವ್ ಮಾಡ್ತಾ ಇರ್ತೀರಲ್ವಾ, ಲೈವ್ ಮಾಡಬೇಕಾದ್ರೆ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ. ಮಾತಾಡಿದ್ರೆ ಖಂಡಿತ ನಿಮ್ಮ ಚಾನಲ್ ಸಬ್ ಮಾಡೇ ಮಾಡ್ತಾರೆ ಅವರು. ನಾವು ನೀವು ಹೇಳ್ರಿ ನಮ್ಮ ಚಾನಲ್ಗೆ ಹೊಸಬ್ರು ಯಾರಾದರೂ ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಪೋರ್ಟ್ ಮಾಡಿರಿ ಅಂದರೆ ಖಂಡಿತ ಸಪೋರ್ಟ್ ಮಾಡ್ತಾರೆ. ಅವಾಗ ನಿಮ್ಗೆ ಅಲ್ಲಿಂದನೂ ಬೇಗ ಸಬ್ಸ್ಕ್ರೈಬರ್ ಬರ್ತಾರೆ, ಲಾಂಗ್ ವೀಡಿಯೋದಿಂದ ಬರ್ತಾರೆ, ಶಾರ್ಟ್ಸ್ ವೀಡಿಯೋದಿಂದ ಬರ್ತಾರೆ, ಅದರಿಂದ ಬರ್ತಾರಾ. ಮತ್ತು ನೀವು ಯಾರ ಥರ ಲೈವ್ ಮಾಡಬೇಕಾದ್ರೆ ನೀವು ಅವ್ರಿಗೆ ಸಪೋರ್ಟ್ಗೆ ಹೋಗಿ ನಿಮ್ಗೆ ಅಲ್ಲಿಂದ ಯಾರಾದರೂ ನೀವು ಪರಿಚಯ ಮಾಡಿಕೊಂಡ್ರೆ ನಿಮ್ಗೆ ಅವ್ರು ಯಾರು ಅಂತಲೇ ನಮಗೆ ಗೊತ್ತಿರೋದಿಲ್ಲ. ಆದರೂ ಅವ್ರನ್ನ ನಾವು ಮಾತಾಡ್ಸಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಅಲ್ಲಿಂದ ನಿಮಗೆ ಸಬ್ಸ್ಕ್ರೈಬರ್ ಬೇಗ ಮಾಡ್ಕೋಬೋದು. ನೀವು ಸುಮ್ಮನೆ ಒಂದು ವಾರದಲ್ಲಿ 1 ವೀಡಿಯೋ 2 ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ನೀವು ಯಾರ್ದೂ ಲೈವ್ಗೆ ಹೋಗ್ದೇನೆ ಮಾತಾಡ್ದೇನೆ ನೀವು ಮಾತಾಡ್ದೇನೆ ಅವ್ರ ಜೊತೆ ಮಾತಾಡ್ದೇನೆ ಕೂತ್ಕೊಂಡ್ರೆ ಸಬ್ಸ್ಕ್ರೈಬರ್ಸ್ ಖಂಡಿತ ಬರೋದಿಲ್ಲ. ನಮ್ಮ ಚಾನಲ್ ಯಾರೂ ಹುಡುಕೊಂಡು ಬರೋದಿಲ್ಲ. ನಾವು ಅವ್ರನ್ನ ಹುಡ್ಕೊಂಡು ಹೋದರೆ ಈಗ ಬೇರೆಯವ್ರ ಲೈವ್ ಯಾರಾದರೂ ಮಾಡ್ತಾಯಿರ್ತಾರೆ ಅಂದ್ಕೊಳ್ರಿ, ಆಗ ಫಸ್ಟು ಲೈವ್ ಓನರ್ನ ಪರಿಚಯ ಮಾಡಿಕೊಂಡು ಅವ್ರಿಗೆ ಗೊತ್ತಿರ್ತದಲ್ಲ. ಇವಾಗ ನಾನೇ ಲೈವ್ ಮಾಡ್ತಾಯಿರ್ತೀನಿ ಅಂದ್ಕೊಳ್ರಿ, ನಾನು ಲೈವ್ ಮಾಡಬೇಕಾದ್ರೆ ಇವಾಗ ನನಗೆ ತುಂಬ ಜನ ಗೊತ್ತಿರ್ತದೆ ಪರಿಚಯ. ಯಾಕೆ ನಮ್ಮ ಲೈವ್ಗೆ ಅವಾಗ ಬರ್ತಾ ಇರ್ತಾರಲ್ವ, ಆವಾಗ ಬೇರೆ ಯಾರಾದರೂ ನಿಮಗೆ ಸಬ್ಸ್ಕ್ರೈಬರ್ ಬೇಕು ಅಂದರೆ ನಿಮಗೆ ಗೊತ್ತಿರೋರ ಹತ್ರ ನಮಗೆ ಸಬ್ ಮಾಡಿಸ್ಕೊಡ್ರಿ, ನಮಗೆ ಈಗ ಟೈಮ್ ಆಗೋಯ್ತು, ನಮಗೆ ಸಬ್ಸ್ಕ್ರೈಬರ್ ಇಲ್ಲ, ಕಡಿಮೆ ಆಗಿದೆ ನಮಗೆ ಅಂತ ನೀವು ಅವ್ರ ಜೊತೆ ಲೈವ್ ಓನರ್ ಜೊತೆ ಹೇಳ್ಕೊಂಡ್ರೆ ಅವ್ರಿಗೆ ಗೊತ್ತಿರೋರ ಹತ್ರ ಒಂದು 10 ಜನ ಕೇಳಿದ್ರೆ ಒಂದು 5 ಮಾಡೋದಿಲ್ವ ಅವರು? 10 ಜನಕ್ಕೆ ಒಂದು 50 ಜನ ಬೇಡ, ಒಂದು 20 ಜನರ ಪ್ರತಿಯೊಬ್ಬರು ಒಂದು 20 ಜನರ ಪರಿಚಯ ಇದ್ದೇ ಇರ್ತದೆ ಲೈವ್ ಮಾಡಬೇಕಾದ್ರೆ. ಒಂದು 20 ಜನಕ್ಕೆ ಹೇಳ್ತೀವಲ್ವ, 20 ಜನ ಒಂದು 10 ಜನನ ಸಬ್ ಮಾಡೋದಿಲ್ವ? ನಿಮ್ಗೆ ಅಲ್ಲಿಂದನೇ ಸಬ್ಸ್ಕ್ರೈಬರ್ ಬರ್ತಾರಾ? ಖಂಡಿತ ಬರ್ತಾರೆ. ನೀವು ಫಸ್ಟ್ ನೀವು ಮಾತಾಡೋ ರೀತಿ ಇರೋದು, ನೀವು ಯಾವ ಥರ ಮಾತಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಸಬ್ಸ್ಕ್ರೈಬರು. ನೀವೇನೂ ಮಾತಾಡಲಿಲ್ಲ ಅಂದರೆ ಅಯ್ಯೋ ನಮ್ಮ ಚಾನಲ್ಗೆ ಅವ್ರಿಗೆ ಇಷ್ಟ ಆದರೆ ಬರಲಿ, ಕಷ್ಟ ಆದರೆ ಬಿಡಲಿ ಆ ಥರ ಅಂದರೆ ಖಂಡಿತ ಯಾರೂ ನಿಮ್ಮ ಚಾನಲ್ನ ಸಬ್ ಮಾಡೋದಿಲ್ಲ. ನೀವು ಫಸ್ಟ್ ಅವ್ರನ್ನ ಕೇಳ್ಕೊಳ್ಳಿ, ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ, ನಾವು ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀವಿ ಅಂದರೆ ಖಂಡಿತ ಬರ್ತಾರೆ. ಖಂಡಿತ ನಿಮ್ಮ ಚಾನಲ್ಗೆ ಸಪೋರ್ಟ್ ಸಿಕ್ಕುತ್ತೆ. ಇನ್ನೊಂದೇನು ಅಂದರೆ ಇವಾಗ ನಿಮಗೆ ಫೇಸ್ಬುಕ್ಕಲ್ಲಿ ಎಲ್ಲರೂ ಪರಿಚಯ ಇರ್ತಾರಲ್ವ, ನಿಮಗೆ ಎಲ್ಲರೂ ಪ್ರತಿಯೊಬ್ಬರದ್ದು ಇವಾಗ ಫೇಸ್ಬುಕ್ ಇರ್ತದಲ್ವ, ನೀವು ವೀಡಿಯೋ ಅಪ್ಲೋಡ್ ಮಾಡ್ತೀರಲ್ಲ ಫೇಸ್ಬುಕ್ಕಿಗೂ ಹಾಕೊಳ್ರಿ ನಿಮ್ಮ ವೀಡಿಯೋ ಫೇಸ್ಬುಕ್ಕಿಗೆ ಹಾಕೊಂಡು ನಿಮಗೆ ಅಲ್ಲಿ ಫ್ರೆಂಡ್ಸ್ ಯಾರಾದರೂ ಇದ್ದರೆ ನಮ್ಮ ಚಾನಲ್ ಓಪನ್ ಮಾಡಿದ್ದೀವಿ ನಮಗೂ ಸಪೋರ್ಟ್ ಮಾಡಿ ಅಂತ ನೀವು ಅವ್ರ ಲಿಂಕ್ ಅವ್ರಿಗೆ ಕಳಿಸ್ರಿ. ಫೇಸ್ಬುಕ್ಕಲ್ಲಿ ಇವಾಗ ನಾವು ಲಿಂಕ್ ಹಾಕಿದ್ರೆ ಅದರಿಂದ ನಮಗೆ ವೀಡಿಯೋಸ್ ಓಡುತ್ತೆ. ಒಂದು ಅದರಿಂದ ನಿಮಗೆ ತುಂಬ ಜನ ಫೇಸ್ಬುಕ್ಕಲ್ಲಂತೂ ತುಂಬ ಜನ ಫ್ರೆಂಡ್ಸ್ಗಳಿರ್ತಾರೆ. ಅವ್ರಿಗೆ ಹೇಳಿದ್ರೆ ಖಂಡಿತ ಅವ್ರು ನಿಮಗೆ ಸಬ್ಸ್ಕ್ರೈಬರ್ ಮಾಡ್ತಾರೆ. ಅವಾಗ ನಿಮ್ಗೆ ಅಲ್ಲಿಂದನೂ ನಿಮಗೆ ಸಬ್ಸ್ಕ್ರೈಬರ್ ಈಸಿಯಿಂದ ಬರುತ್ತೆ. ಅವಾಗ ನಿಮಗೆ ವಾಟ್ಸಪ್ಪಲ್ಲಿ ತುಂಬ ಜನ ಇರ್ತಾರಲ್ವ, ವಾಟ್ಸಪ್ಪಲ್ಲಿ ಇವಾಗ ನಮಗೆ ವಾಟ್ಸಪ್ಪಲ್ಲಿ ಏನಾದ್ರು ಮಾಮೂಲಿ ತುಂಬ ಜನ ಫ್ರೆಂಡ್ಸು ಫ್ಯಾಮಿಲಿ ಯಾರಾದರೂ ಇರ್ತಾರಲ್ವ, ನಿಮಗೆ ಫ್ಯಾಮಿಲಿಗೆ ಏನಾದ್ರು ಇಷ್ಟ ಇಲ್ಲ ಹೇಳೋದು ಅಂದರೆ ಬೇಡ, ಅವ್ರಿಗೇನು ಕಳ್ಸೋದೇನು ಬೇಡ. ಅವ್ರಿಗೆ ನಮ್ಮ ಫ್ಯಾಮಿಲಿಯವ್ರಿಗೆ ಹೇಳಿದ್ರೆ ನಮ್ಗೆ ಇಷ್ಟ ಆಗೋದಿಲ್ಲ ಅಂದರೆ ಬೇಡ, ನಿಮ್ಮ ಫ್ರೆಂಡ್ಸ್ಗಳ್ಗೆ ಹೇಳ್ರಿ ನಮ್ಮ ಚಾನಲ್ ಈ ಥರ ಓಪನ್ ಮಾಡಿದ್ದೀವಿ, ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿರಿ, ಒಂದು ಸಬ್ ಮಾಡಿರಿ ನಿಮ್ಮ ಮೊಬೈಲಿಂದ. ಒಂದೊಂದು ಮನೇಲಿ ಇಲ್ಲಾಂದ್ರೂ 5-6 ಮೊಬೈಲ್ ಇಟ್ಕೊಂಡಿರ್ತಾರೆ. ಒಂದು ಇಲ್ಲಾಂದ್ರೆ ಒಂದು 3-4 ಇರೋದಿಲ್ವಾ? ಅವತ್ತರಿಂದ ಅವ್ರಿಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ, ನಿಮ್ಮ ಎಲ್ಲ ID-ಇಂದನೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಸ್ವಲ್ಪ ವೀಡಿಯೋ ಆನ್ ಮಾಡಿ, ನಮ್ಮ ವೀಡಿಯೋ ಆನ್ ಮಾಡಿಬಿಟ್ಟು ಇದು ಸಬ್ಸ್ಕ್ರೈಬರ್ ಮಾಡಿ. ಖಂಡಿತ ಮಾಡ್ತಾರೆ. ನಿಮ್ಗೆ ಅಲ್ಲಿಂದನೂ ನಿಮಗೆ ಸಬ್ಸ್ಕ್ರೈಬರ್ ಬರ್ತಾರೆ. ಏನಕ್ಕೆ ನೀವು ಎಷ್ಟೋ ಒಂದು ಯಾರ್ದಾರ ಲೈವ್ಗೆ ಹೋದರೆ ನಮಗೆ ಸಬ್ಸ್ಕ್ರೈಬರೇ ಬರೋದಿಲ್ಲ, ನೀವು ಆ ಥರ ಮಾಡೋದಿಲ್ಲ. ನೀವು ಆ ಥರ ಮಾಡಿರಿ, ಖಂಡಿತ ನಿಮಗೆ ಸಪೋರ್ಟ್ ಸಿಕ್ಕೇ ಸಿಗುತ್ತೆ, ಖಂಡಿತ ಸಿಗುತ್ತೆ. ಇವಾಗ ನೀವು ಕೆಲಸ ಮಾಡ್ತಾ ಇರ್ತೀರ, ಕೆಲಸದ ಜಾಗದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡೋರು ಮೊಬೈಲ್ ತೊಗೊಂಡು ನೀವು ವೀಡಿಯೋ ಆನ್ ಮಾಡಿ. ಇವಾಗ ಯಾರಾದರೂ ಕೊಡ್ತಾರಲ್ವ ಮೊಬೈಲ ನಿಮ್ಮ ಜೊತೆ ಕೆಲಸ ಮಾಡೋರು. ಈಗ ಯಾವ್ದಾರ ಒಂದು ಫ್ಯಾಕ್ಟ್ರಿಗೆ ಎಲ್ಲರೂ ಹೋಗ್ತೀರಾ, ಅಲ್ಲಿ ಎಷ್ಟು ಜನ ಫ್ರೆಂಡ್ಸ್ಗಳಿರ್ತಾರೆ, ಅವ್ರಿಗೆಲ್ಲ ಹೇಳಿ, ಪರಿಚಯ ಇರೋರಿಗೆಲ್ಲರಿಗೂ ಹೇಳ್ರಿ ನಮ್ಮ ಚಾನಲ್ ಇದೆ, ಈ ಥರ ಓಪನ್ ಮಾಡಿದ್ವಿ, ನಿಮ್ಮ ಮೊಬೈಲಿಂದ ನಮಗೆ ಒಂದು ಸಬ್ಸ್ಕ್ರೈಬರ್ ಮಾಡಿರಿ ಅಂತ. ಆವಾಗ ಸಬ್ಸ್ಕ್ರೈಬರ್ ಮಾಡಿದ್ರೆ ನೀವು ವೀಡಿಯೋಸ್ ಹಾಕಿದ ತಕ್ಷಣ ಅವ್ರಿಗೆ ಲಿಂಕ್ ಹೋಗುತ್ತೆ, ನೋಟಿಫಿಕೇಷನ್ ಹೋಗುತ್ತೆ, ಆಗ ನಿಮ್ಮ ವೀಡಿಯೋ ರನ್ ಆಗುತ್ತೆ. ಅದರಿಂದ ನಿಮಗೆ ಸಬ್ಸ್ಕ್ರೈಬರ್ ಬರ್ತಾರೆ. ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದಲ್ವ, ಮನ್ಸೊಂದು ಇರಬೇಕಷ್ಟೇ. ಮನ್ಸೊಂದಿದ್ದರೆ ಖಂಡಿತ ಆಗುತ್ತೆ, ಯಾವುದೂ ಆಗೋದಿಲ್ಲ ಅನ್ನೋ ಮಾತೇ ಇಲ್ಲ. ಮನಸ್ಸಿದ್ದರೆ ಮಾರ್ಗ ಅಷ್ಟೇ, ಮನ್ಸೊಂದು ಕೊಡಬೇಕಷ್ಟೇ. ಮನ್ಸು ಕೊಟ್ಟರೆ ಖಂಡಿತ ಇದು ಮಾಡೇ ಮಾಡ್ತೀವಿ ಅಂತ ಒಂದು ಮನ್ಸಿದ್ಬಿಟ್ರೆ ಖಂಡಿತ ಮಾಡ್ಬೋದು. ಯಾವುದೂ ಆಗದೇ ಇರೋ ಕೆಲಸ ಯಾವುದೂ ಇಲ್ಲ.
ಆ ಥರ ಎಲ್ಲ ಐಡಿಯಾ ಮಾಡಬೇಕು. ಯಾವುದರಿಂದ ನಾವು ಸಬ್ಸ್ಕ್ರೈಬರ್ ಮಾಡ್ಕೋಬೇಕು. ಆಮೇಲೆ ಎಲ್ಲರೂ ನೀವು ಹೊರಗಡೆ ಹೋಗ್ತೀರಾ, ಹೊರಗಡೆ ಹೋಗ್ಬೇಕಾದ್ರೆ ದೇವಸ್ಥಾನಗಳಲ್ಲಿ ಯಾರಾದರೂ ಪರಿಚಯನೇ ಆಗೋದಿಲ್ವಾ, ಪರಿಚಯ ಆಗೇ ಆಗ್ತಾರಲ್ವ, ಅವ್ರಿಗೆ ಹೇಳಿ ನಮ್ಮ ಚಾನಲ್ ಇದೆ, ನಮಗೂ ಸಪೋರ್ಟ್ ಮಾಡಿ. ಆವಾಗ ನಿಮ್ಗೆ ಹೇಳ್ತಾರೆ ಯಾವ ಚಾನಲ್ಲು ಅಂತ ಕೇಳ್ತಾರಲ್ವ, ಆವಾಗ ನಿಮ್ಮ ಚಾನಲ್ ಹೆಸರು ಹೇಳ್ರಿ. ಆದಷ್ಟು ಚಾನಲ್ ಹೆಸರನ್ನ ಕರೆಕ್ಟ್ ನಿಮ್ಮ ಹೆಸರು ಇರೋದೇ ನಿಮ್ಮ ಹೆಸರು ಪ್ರಕಾರನೇ ಇಟ್ಕೊಳ್ಳಿ. ಬೇರೆ ಬೇರೆ ಚಾನಲ್ ಹೆಸರೆಲ್ಲ ಇಡೋಕ್ಕೆ ಹೋಗ್ಬೇಡ್ರಿ. ಜನಕ್ಕೆ ಇವಾಗ ನಾವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತು ಅಂದರೆ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ನಿಮ್ಮದು ನಿಮ್ಮದು ಯಾವುದು ನೀವು ಚಾನಲ್ ನೇಮ್ ಇಟ್ಟಿರ್ತೀರಲ್ಲ, ನೇಮ್ ಇಟ್ಟು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ ತಕ್ಷಣ ನಿಮ್ಮ ನೇಮ್ ಬರಬೇಕು. ಆ ಥರ ಹೆಸ್ರು ಇಡ್ರಿ. ಆದಷ್ಟು ನೀವು ಯಾವ್ಯಾವುದೋ ಹೆಸ್ರು ಇಟ್ಕೊಂಡ್ರೆ ಯೂಟ್ಯೂಬ್ ಚಾನಲ್ಗೆ ಒಬ್ಬೊಬ್ರದ್ದು ಆನೇ ಆಗೋದಿಲ್ಲ, ತುಂಬ ಜನದ್ದು ಆನೇ ಆಗೋದಿಲ್ಲ. ಒಬ್ಬೊಬ್ರಿಗೆ ಇವಾಗ ನಾವು ಯಾರ್ದಾರು ಲೈವ್ಗೆ ಹೋಗ್ಬಿಟ್ಟು ನಮಗೆ ಬ್ಲೂ ಇರೋದಿಲ್ಲ, ಒಂದು ಬೇರೆಯವ್ರು ಯಾರ ಥರ ಒಂದು ಬ್ಲೂ ಇರ್ತದೆ. ಈಗ ಅವ್ರನ್ನ ನಾವು ಸಬ್ ಮಾಡಬೇಕು, ಬ್ಲೂ ಕೊಡೋದಿಲ್ಲ. ಹೊಸಬ್ರು ಹೋದರೆ ಒಬ್ಬೊಬ್ರು ಬ್ಲೂ ಕೊಡೋದಿಲ್ಲ. ಅವ್ರ ಚಾನಲ್ ನಾವು ಸಬ್ ಮಾಡಬೇಕು. ಏನು ಮಾಡೋದು, ಅವ್ರ ಚಾನಲ್ ನೇಮ್ ನೋಡ್ಕೊಂಡಿರ್ತೀವ, ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡ್ತೀವಿ. ಆ ಯೂಟ್ಯೂಬ್ ಚಾನಲ್ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ಅವ್ರ ನೇಮೇ ಓಪನ್ ಆಗೋದಿಲ್ಲ. ಆದಷ್ಟು ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ನೇಮ್ ಓಪನ್ ಆಗಬೇಕು. ಆ ಥರ ಇವಾಗ ನಾವು ಸರ್ಚ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇವಾಗ ನಾವು ಮೈಕ ಇಟ್ಕೊಂಡು ನಿಮ್ಮ ಹೆಸ್ರು ಹಾಕಿದ ತಕ್ಷಣ ಅಲ್ಲಿ ಓಪನ್ ಆಗಬೇಕು. ಆ ಥರ ಹೆಸ್ರನ್ನ ಸೆಲೆಕ್ಟ್ ಮಾಡಿ ಆ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೀವು. ಆವಾಗಲೇ ನಿಮಗೆ ಸಬ್ಸ್ಕ್ರೈಬರ್ ಬೇಗ ಬರೋದು. ನೀವು ಯಾವುದೋ ಹೆಸ್ರು ಇಟ್ಕೊಂಡು ಅವ್ರಿಗೆ ನಮ್ಮ ಚಾನಲ್ ಇದೆ, ಈ ಥರ ಚಾನಲ್ ಇದೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಅದು ಓಪನ್ ಆಗೋದಿಲ್ಲ. ಆವಾಗ ನಿಮಗೆ ಸಬ್ ಸಿಗೋದಿಲ್ಲ ಅಲ್ಲಿಂದ. ಅದಕ್ಕೆ ಆದಷ್ಟು ನೀವು ಓಪನ್ ಆಗಬೇಕು. ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿದ ತಕ್ಷಣ ಓಪನ್ ಆಗಬೇಕು. ಆ ಥರ ಹೆಸರು ಸೆಲೆಕ್ಟ್ ಮಾಡಿ ಯೂಟ್ಯೂಬ್ ಚಾನಲ್ ಆದಷ್ಟು ನಿಮ್ಮ ಹೆಸರು ಇಡೋದು ಉತ್ತಮ. ನಿಮ್ಮ ಮನೆಯವ್ರ ಹೆಸರು, ಮಕ್ಳ ಹೆಸರು, ಆ ಥರ ಹೆಸರು ಇಟ್ಕೊಂಡ್ರೆ ತುಂಬ ಬೇಗ ಸಬ್ಸ್ಕ್ರೈಬರ್ ಬರ್ತಾರೆ. ಚಾನಲ್ ಓಪನ್ ಮಾಡಿದ ತಕ್ಷಣ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಹೆಸರು ಹಾಕಿದ ತಕ್ಷಣ ನಿಮ್ಮ ಚಾನಲ್ ಓಪನ್ ಆಗುತ್ತೆ. ಇದೇನು ಅಂದರೆ, ನೀವು ಯೂಟ್ಯೂಬ್ ಚಾನಲ್ ಬೇಗ ನಿಮಗೆ ಸಬ್ಸ್ಕ್ರೈಬರ್ ಇನ್ನೂ ಬೇಗ ಬೇಕು ಅಂದರೆ ನೀವು ಆದಷ್ಟು ಜಾಸ್ತಿ ವೀಡಿಯೋಸ್ ಹಾಕ್ಕೊಂಡೋಗಿ. ಜಾಸ್ತಿ ವೀಡಿಯೋಸ್ ಹಾಕ್ಕೊಂಡು ಹೋದ್ರೇ ನಿಮಗೆ ಸಬ್ಸ್ಕ್ರೈಬರ್. ಯಾವ್ದಾರ ಒಂದು ವೀಡಿಯೋ ವೈರಲ್ ಆಗುತ್ತೆ, ಆಗೋದಿಲ್ಲ ಅನ್ನೋ ಯಾವುದೂ ಇಲ್ಲ. ಒಂದೊಂದು ಸಲ ಯಾವುದು ಏನೂ ಇರೋದಿಲ್ಲ ಅದರಲ್ಲಿ, ವೈರಲ್ ಆಗೋಯ್ತದೆ ಗೊತ್ತಾ, ವೀಡಿಯೋ ವೈರಲ್ ಆಗೋಯ್ತದೆ, ಅದರಿಂದ ನಿಮಗೆ ಸಬ್ಸ್ಕ್ರೈಬರ್ ಬಂದುಬಿಡ್ತಾರೆ. ಅದಕ್ಕೆ ಆದಷ್ಟು ಜಾಸ್ತಿ ವೀಡಿಯೋಸ್ ಹೋಗ್ಬೇಕು ನಾವು. ಟೈಮ್ ಇಲ್ಲ ಅಂದರೆ ವಾರದಲ್ಲಿ ಒಂದು 3 ವೀಡಿಯೋನಾರ ಕೊಡೋಕ್ಕೆ ಟ್ರೈ ಮಾಡಿರಿ. ಮೂರು ವೀಡಿಯೋನಾದರೂ ಕೊಡೋಕ್ಕೆ ಟ್ರೈ ಮಾಡಿ. ಆದಷ್ಟು ಶಾರ್ಟ್ಸ್ ವೀಡಿಯೋ ಮಾತ್ರ ಬಿಡಲೇಬೇಡ್ರಿ. ಶಾರ್ಟ್ಸ್ ವೀಡಿಯೋ ಅಂತೂ ನಿಮಗೆ ಸಬ್ಬು ಬೇಕೇ ಬೇಕು ಅನ್ನಂಗಿದ್ರೆ, ಬೇಗ ನಮಗೆ ಸಬ್ಸ್ಕ್ರೈಬರ್ ಬರಲಿ ಅನ್ನಂಗಿದ್ರೆ ಶಾರ್ಟ್ಸ್ ವೀಡಿಯೋ ಡೈಲಿ ಶಾರ್ಟ್ಸ್ ವೀಡಿಯೋ ಹಾಕಿ, ಬೇಗ ಸಬ್ಸ್ಕ್ರೈಬರ್ ಬಂದುಬಿಡ್ತಾರೆ. ಅದರಿಂದ ಯಾವ್ದಾರ ಒಂದು ವೀಡಿಯೋ ವೈರಲ್ ಆದರೂ ಸಾಕು ನಮಗೆ. ಅಂದರೆ ಶಾರ್ಟ್ಸ್ ವೀಡಿಯೋ ವೈರಲ್ ಆಯಿತು ಅಂದರೆ ನಿಮಗೆ ವಾಚ್ ಅವರ್ ಬರೋದಿಲ್ಲ, ಸಬ್ಸ್ಕ್ರೈಬರ್ ಒಂದೇ ಬರೋದು. ಇದೆಲ್ಲ ವಾಚ್ ಅವರೆಲ್ಲ ಅಷ್ಟು ಸಿಗೋದಿಲ್ಲ, ಅದರಲ್ಲಿ ಕಡಿಮೆ ಸಿಗೋದು. ಆದಷ್ಟು ಲೈವ್ ಮಾಡಿ, ಒಂದು ದಿನಕ್ಕೆ ಒಂದು ಸಲನಾದ್ರೂ ಲೈವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಅದರಿಂದ ನಿಮಗೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, ಸಬ್ಬು ಕಂಪ್ಲೀಟ್ ಆಗುತ್ತೆ. ಬೇಗ ಸಬ್ಸ್ಕ್ರೈಬರ್ ಬಂದುಬಿಡ್ತಾರೆ, ನಿಮಗೆ ವಾಚ್ ಅವರ್ ಬೇಗ ಬಂದುಬಿಡ್ತಾರೆ ಲೈವಿಂದ. ಏನಾರು ನಿಮ್ಮ ಮನೇಲಿ ಏನಾರು ಇದು ಮಾಡೋಕ್ಕೆ, ಲೈವ್ ಮಾಡೋಕ್ಕೆ ಏನಾರು ಇಷ್ಟ ಇಲ್ಲ ಅಂದರೆ ನೀವು ಆದಷ್ಟು ವೀಡಿಯೋಸೇ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ನಿಮಗೆ ಸಬ್ಸ್ಕ್ರೈಬರ್ ಬೇಕು ಅಂದರೆ ವೀಡಿಯೋಸೇ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮದು ಇನ್ನೂ ಒಂದು ಚಾನಲ್ ಇದೆ, ನಮನ ವಿಜಯ್ ಕುಮಾರ್ ಅಂತ. ದಯವಿಟ್ಟು ಅದಕ್ಕೂ ಸಪೋರ್ಟ್ ಮಾಡಿ. ಖಂಡಿತ ನಾನು 2 ಐಡಿಯಿಂದನೂ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ನನ್ನ ವಿಡಿಯೋ ನೋಡಿ ಯಾರಾದರೂ ನನಗೆ ಕಮೆಂಟ್ ಹಾಕಿದ್ರೆ ಖಂಡಿತ ನಿಮ್ಗೆ ರಿಟರ್ನ್ ನಾನು ಮಾಡೇ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಮೆಂಟ್ ಹಾಕಿರಿ, ಖಂಡಿತ ನಿಮಗೆ ನಾನು ರಿಟರ್ನ್ ಕೊಡ್ತೀನಿ. 2 ಐಡಿಗೂ ನೀವು ಸಪೋರ್ಟ್ ಮಾಡಿದ್ರೆ 2 ಐಡಿಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.